ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಈಗ ಇಲ್ಲಿ ಅಕ್ಕ ಮಠಂ ತಂಗಚಿ ಮಠಂ ಅಂತ ಒಂದು ಜಾಗ ಇದೆ ಇಲ್ಲಿ ರಾಮೇಶ್ವರಂ ಹತ್ರ. ಈಗ ರಾಮೇಶ್ವರಂ ಬಂದಿದ್ದೀವಿ. ಆ ಕಾಲದಲ್ಲಿ ಒಂದು 200 ವರ್ಷ ಈ ಕಡೆದ ಈ ಬ್ರಿಡ್ಜ್, ಪಾಂಬನ್ ಬ್ರಿಡ್ಜ್ ಎಲ್ಲ ಕಟ್ಟಿರೋದು. ಅದಕ್ಕೆ ಮುಂದೆ ರಾಜರ ಆಳ್ವಿಕೆ ಕೆಳಗೆ ಇದ್ದುವಾಗ ಇಲ್ಲಿಂದ ಬೋಟಲ್ಲಿ ಹಡಗಲ್ಲಿಂದ ಹೋಗಬೇಕು. ಆ ಕಾಲದಲ್ಲಿ ವಿಜಯ ರಘುನಾಥ ಸೇತುಪತಿ ಎಂಬ ರಾಜರ ಕೆಳಗೆ ಈ ದೇವಸ್ಥಾನ ಇತ್ತು. ರಾಮನಾಥಪುರಂ ಮತ್ತು ರಾಮೇಶ್ವರಂ. ರಾಮನಾಥಪುರದ ಅರಸರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು. ಅವರು ದೊಡ್ಡವರಾಗಿ ಬಂದುವಾಗ ಅವರಿಗೆ ಮದುವೆ ಟೈಮಲ್ಲಿ ಅವರ ತಂಗಿ ಮಗನಾದ ಸೇತುಪತಿ ವಂಶದವನಾದ ತಂಗಿ ಮಗನಿಗೆ ಈ ಇಬ್ಬರು ಮಕ್ಕಳನ್ನು ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟ ಮೇಲೆ ನೋಡಪ್ಪ, ಈಗ 2 ಕಣ್ಣನ್ನು ನಿನಗೆ ಮದುವೆ ಮಾಡಿಕೊಟ್ಟಿದ್ದೀನಿ. 3ನೇ ಕಣ್ಣಾಗಿ ರಾಮೇಶ್ವರಮನ್ನು ದೇವಸ್ಥಾನವನ್ನು ನಿನಗೆ ಕೊಡ್ತೀನಿ. ಅದನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತ ರಾಜರು ಹೇಳ್ತಾ ಇದ್ದಾರೆ. ಆದಮೇಲೆ ಕೆಲವು ವರ್ಷ ಆದಮೇಲೆ ಒಂದು ಬ್ರಾಹ್ಮಣ ಬರ್ತಾನೆ ಆ ಊರಿಗೆ. ಹಡಗವನ ಹತ್ರ ಹೋಗಿ, ಅಪ್ಪ ದೇವಸ್ಥಾನ ಹೋಗಬೇಕು, ನನ್ನ ಕರ್ಕೊಂಡು ಹೋಗಿ ಕೈ ಮುಗಿಬಿಟ್ಟು ಬಂದು ಬಿಡಪ್ಪ ಅಂತ ಕೇಳಿದಾಗ 25 ಪೈಸೆ ಕೊಡಬೇಕು ಅಂತ ಅಮೌಂಟ್ ಕೇಳ್ತಾ ಇದ್ದಾನೆ. ಆ ಟೈಮಲ್ಲಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ಕಾಲ್ನಡಕ ದಾರಿಯಲ್ಲಿ ಬಂದಿರೋದು, ನನಗೆ ಆ ಕಡೆ ಹೋಗಿ ದರ್ಶನ ಮಾಡಬೇಕೆ ಸೌಲಭ್ಯ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ. ಆಗಲ್ಲ ಅಂತ ಮೇಲೆ ಅಲ್ಲಿಂದ ವಿಜಯ ರಘುನಾಥ ಸೇತುಪತಿ ಹತ್ರ ಬಂದು, ಸ್ವಾಮಿ, ನಾನು ದೇವ ದರ್ಶನ ಮಾಡಬೇಕು, ಹಡಗವನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ನನ್ನ ದಯವಿಟ್ಟು ಆ ಕಡೆ ಕರ್ಕೊಂಡು ಹೋಗೋಕ್ಕೆ ಒಂದು ದಾರಿ ಮಾಡಿಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ನಾನು ಫ್ರೀಯಾಗಿ ಎಲ್ಲ ಹಡಗು ಬಿಟ್ಟಿರೋದು, ಅದಕ್ಕೆ ಅಮೌಂಟ್ ಕೇಳಿರೋದು ಯಾರು ಅಂತ ಕೇಳುವಾಗ, ನಿಮ್ಮ ಅಳಿಯ ಈ ಥರ ಮಾಡ್ತಾ ಇದ್ದಾನೆ ಕೆಲವು ವರ್ಷದಿಂದ ಅಂತ ಹೇಳ್ತಾರೆ. ಅದಕ್ಕೆ ಈಗ ರಾಜದ್ರೋಹ ಮಾಡಿದ್ದಾನೆ ಅಂತ ಅವನಿಗೆ ಗಲ್ಸಿಸ್ತ ಮಾಡ್ತಾರೆ. ಆ ಟೈಮಲ್ಲಿ ಆ ಕಾಲದಲ್ಲಿ ಗಂಡ ಹೋದ್ಮೇಲೆ ಮಕ್ಕಳು ಹೆಂಡತಿ ಇರೋದಿಲ್ಲ. ಅದಕ್ಕೆ ಅಕ್ಕ ಒಂದು ಮಠದಲ್ಲಿ ಸಾಯ್ತಾಳೆ, ಅದು ಅಕ್ಕ ಮಠಮನು. ತಂಗಿ ಒಂದು ಮಠದಲ್ಲಿ ಸಾಯ್ತಾಳೆ, ಅದು ತಂಗಿ ಮಠಮ್ ಅಂತ. ಇವಾಗನು ಅಕ್ಕ ಮಠಂ ತಂಗಚಿ ಮಠಂ ಅಂತ ಒಂದು ಜಾಗ ಇದೆ. ಅದು ದೊಡ್ಡ ಊರಾಗಿದೆ ಇಲ್ಲಿ. ಇವಾಗ ಈ ರಾಮೇಶ್ವರಂ ಪಾಂಬನ್ ಬ್ರಿಡ್ಜನ್ನು ಪಾಂಬನ್ ಎಂಬ ಇಂಜಿನಿಯರು ಮಾಡಿರೋದು. ಅದು ಕೈಯಲ್ಲಿ ತಿಪ್ಪಿದ್ರೇನು ಓಪನ್ ಆಗುತ್ತೆ. ಅದು ಕೆಲವು ವರ್ಷ ಮುಂದೆ ಒಂದು ದೊಡ್ಡ ಹಡಗು ಬಂದು ಗುದ್ದಿ ಅದು ಹಾಳಾಗಿರುತ್ತೆ. ಈಗ ಹೊಸದಾಗಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಇದು ಕೆಳಗೆ ಮೇಲೆ ಹೋಗೋ ಥರ ಇರುತ್ತೆ. ಬಂಡವಾಳ ಟ್ರೈನ್ ಹೋದ ಮೇಲೆ ಹೋಗಿಬಿಡುತ್ತೆ, ಹಡಗುಗಳು ಕೆಳಗೆ ಹೋಗುತ್ತೆ. ಹಾದಿ ಟ್ರೈನಲ್ಲಿ ಬಂದುವಾಗ ಕೆಳಗೆ ಬಂದ ಮೇಲೆ ಟ್ರೈನ್ ಹೋಗುತ್ತೆ. 1971ರಲ್ಲಿ ದೊಡ್ಡ ಸುನಾಮಿ ಬಂತು ಇಲ್ಲಿ. ಸುನಾಮಿ ಬರುವಾಗ ಧನುಷ್ಕೋಡಿ ಒಂದು ದೊಡ್ಡ ವ್ಯಾಪಾರ ನಗರವಾಗಿ ಇತ್ತು. ಆ ದೊಡ್ಡ ನಗರವನ್ನು ಒಂದೇ ನೈಟಲ್ಲಿ ಏನು ಇಲ್ಲದೆ ಥರ ಮಾಡಿಬಿಟ್ಟ ಸುನಾಮಿ. ಇವಾಗ ಅಲ್ಲಿ ಏನೂ ಇಲ್ಲ, ಪೋಸ್ಟ್ ಆಫೀಸ್, ರೈಲ್ವೆ ಸ್ಟೇಷನ್ ಎಲ್ಲ ಇತ್ತು. ಒಂದು ಸಾಯಂಕಾಲ ಟೈಮಲ್ಲಿ ಟ್ರೈನು ಒಳಗೆ ಹೋಗಿ ಅವ್ರಿಗೆ ಗೊತ್ತಿರೋಲ್ಲ, ನಾವು ನೈಟ್ ತಿರ್ಗಾ ಬರೋದಿಲ್ಲ ಅಂತ. ನೈಟ್ ಧನುಷ್ಕೋಡಿಗೆ ಹೋಗಿಬಿಟ್ಟು ಬೆಳಗ್ಗೆ ಬರೋಷ್ಟಕ್ಕೆ ದೊಡ್ಡ ಸುನಾಮಿ ಬಂದು ಧನುಷ್ಕೋಡಿಯನ್ನು ಮುಳುಗಿಸಿಬಿಡುತ್ತೆ. ಟ್ರೈನಲ್ಲಿ ಹೋಗಿರುವ ಸಾವಿರಾರು ಜನನು ಸತ್ತೋದರು. ಅಷ್ಟು ದೊಡ್ಡ ಸುನಾಮಿ ಬಂದು ರಾಮೇಶ್ವರಂ ಧನುಷ್ಕೋಡಿಯನ್ನು ಹಾಳು ಮಾಡಿಬಿಟ್ಟಿತ್ತು. ಇವಾಗ ಆ ಧನುಷ್ಕೋಡಿಯಲ್ಲಿ ಲಾಸ್ಟ್ ಎಡ್ಜ್ ಎಂಬಲಮ್ ಇದೆ ಅಷ್ಟೇ. ಅದು ಬಿಟ್ಟರೆ ರಾಮಲಿಂಗ ಸ್ವಾಮಿ ದೇವಸ್ಥಾನ ಮತ್ತು ಧನುಷ್ಕೋಡಿ ಅಷ್ಟೇ ಇರೋದು. ಈಗ ವಿಲ್ಲುಂಡಿ ತೀರ್ಥ ಇಲ್ಲೇ ಎಂಟ್ರೆನ್ಸಲ್ಲಿ ಲೆಫ್ಟಲ್ಲಿ ಹೋದರೆ ಶೀತಕ್ಕೆ
ಬಾಯಾರಿಕೆ ಆಗುವಾಗ ಅವರು ರಾಮನ ಹತ್ರ ಹೇಳುವಾಗ ಅವರು ಬಿಲ್ಲಿಂದ ಅಂಬು ಬಿಟ್ಟು ಸಮುದ್ರದಲ್ಲಿ ಒಳ್ಳೆಯ ಒಂದು ಬಾವಿ ಮಾಡಿಕೊಡ್ತಾರೆ. ಸಮುದ್ರ ಉಪ್ಪಾದ್ರೂ ಆ ವಿಲ್ಲುಂಡಿ ತೀರ್ಥದಲ್ಲಿ ನೀರು ಅಷ್ಟೇ ಟೇಸ್ಟಾಗಿರುತ್ತೆ. ಇಲ್ಲಿ ರಾಮೇಶ್ವರಂ ಬರುವರು ಮಂಡಪ ಅಂತ ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ. ಆ ಮಂಡಪದಲ್ಲಿ ಇಳಿದುಬಿಟ್ಟು ಟ್ರೈನಲ್ಲಿ ರಾಮೇಶ್ವರಂ ಹೋಗ್ಬೋದು. ನೋಡಿ, ಸುಂದರವಾದ ವಾತಾವರಣ, ಹಡಗುಗಳು ಈ ಕಡೆ ಆ ಕಡೆ ಹೋಗೋಕ್ಕೆ 2 ಬ್ರಿಡ್ಜ್ಗಳು ಇದೆ. ಕಾಶಿಗೆ ಹೋಗಿರೋರು ಕಂಪಲ್ಸರಿ ರಾಮೇಶ್ವರಂ ಬರ್ತಾರೆ. ರಾಮೇಶ್ವರಂ ಬಂದು 25 ಬಾವಿಯಲ್ಲಿ ನೀರು ಹಚ್ಚಿಕೊಂಡ್ರೆ ಅವ್ರಿಗೆ ತುಂಬ ಪುಣ್ಯ ಸಿಕ್ಕುತ್ತೆ ಅಂತ ಐದೀಗ ಇಲ್ಲಿ. ರಾಮೇಶ್ವರಂ ರಾಮನಾಥಪುರಂ ಡಿಸ್ಟಿಕ್ಕಿಂದ ಇರುವ ದೇವಸ್ಥಾನ ರಾಮೇಶ್ವರಂ ದೇವಸ್ಥಾನ. ಸ್ವಯಂ ರಾಮರು ಈಶ್ವರನ ಪ್ರತಿಷ್ಠಾಪನೆ ಮಾಡಿರೋದು ಇದು ರಾಮೇಶ್ವರಂ. ತುಂಬ ಹಳೆಯದಾದ ದೇವಸ್ಥಾನ. ಇಷ್ಟೇ ಮುಗಿಸ್ತೀನಿ ನನ್ನ ಕಥೆನ. ನಿಮಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.